Hi friends, welcome to CS Logic channel. ಇದು ಬಂದು ಕರ್ನಾಟಕ ಡಿಪ್ಲೊಮಾ 2020ಕ್ಕೆ ಪ್ರಿಪೇರ್ ಆಗ್ತಾರಂಥ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇರೋದು. ಈ ಸಲ ಬಂದು ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ಗೋಸ್ಕರ ಮಾಡ್ತಾ ಇದ್ದೀನಿ. ಸೊ ಈ ಸೆಷನಲ್ಲಿ 2016ನೇ ಸಾಲಿಂದು ಕ್ವಶನ್ ಪೇಪರ್ದು ಲಾಸ್ಟ್ 50 ಕ್ವಶನ್ಸ್ ಏನಿದೆ ಅದನ್ನು ರಿವಿಷನ್ ಮಾಡ್ತಾ ಹೋಗ್ತಾ ಇದ್ದೀನಿ. ಓಕೆನಾ? ಸೊ ಲೆಟ್ ಸ್ಟಾರ್ಟ್ ವಿತ್ ಟುಡೇ ಸೆಷನ್. ಇವತ್ತಿನ ಸೆಷನ್ ಫಸ್ಟ್ ಕ್ವಶನ್ಗೆ ಹೋಗೋಣ. ಎಕ್ಸಾಂಪಲ್ ಫಾರ್ volatile memory. So volatile memory ಗೆ ಒಂದು ಎಕ್ಸಾಂಪಲ್ ಕೊಡಿ ಅಂತ ಕೇಳಿದ್ದಾರೆ. ಸೊ ದ ಬೆಸ್ಟ್ ಎಕ್ಸಾಂಪಲ್ ಇಸ್ RAM, random access memory. volatile memory ಅಂದ್ರೆ permanent memory, so that is RAM. ROM ಅಂದ್ರೆ non volatile memory, that is temporary memory. ಓಕೆನಾ? ನೆಕ್ಸ್ಟ್ ಕ್ವಶನ್. The location of unit of data in a memory array is called. So ನಿಮ್ಮ ಒಂದು ಲೊಕೇಶನ್ ಆಫ್ ಮೆಮೊರಿ ಅರೇನ ಡೇಟಾಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ ಇಟ್ ಈಸ್ ಅಡ್ರೆಸ್. ಓಕೆ, ನೆಕ್ಸ್ಟ್ ಕ್ವಶನ್. EEPROM stands for. ಓಕೆ, ಸೊ ಇದ್ರದ್ದು ಅಬ್ರಿವೇಷನ್ ಫಾರ್ಮ್ ಹೇಳಬೇಕು ಅಂತ ಹೇಳಿದ್ದಾರೆ. ಸೊ ಅಬ್ರಿವೇಷನ್ ಫಾರ್ಮ್ ಏನು ಬಂದು ಎಲೆಕ್ಟ್ರಿಕಲಿ ಎರೇಸಬಲ್ ಪ್ರೋಗ್ರಾಮಬಲ್ ರೀಡ್ ಓನ್ಲಿ ಮೆಮೊರಿ. ಓಕೆನಾ? ಸೊ ದಟ್ ಈಸ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಮೆಮೊರಿ, ಪ್ರೊಸೆಸರ್, IO ಡಿವೈಸ್ ಆ್ಯಂಡ್ ಇನ್ಫಾರ್ಮೇಷನ್ಸ್ ಆರ್ ಕಂಟ್ರೋಲ್ಡ್ ಬೈ. ಸೊ ನಿಮ್ಮ ಒಂದು ಮೆಮೊರಿ, ಪ್ರೊಸೆಸರು, ಇನ್ಪುಟ್ ಔಟ್ಪುಟ್ ಡಿವೈಸಸ್ಸು ಮತ್ತು ಇನ್ಫಾರ್ಮೇಷನ್ಸ್ನ ಯಾವುದರಿಂದ ಕಂಟ್ರೋಲ್ ಮಾಡುತ್ತೆ ಅಂತ ಕೇಳಿದರೆ ದ ರೈಟ್ ಆನ್ಸರ್ ಇಸ್ ಆಪ್ಷನ್ ಡಿ, ಆಪರೇಟಿಂಗ್ ಸಿಸ್ಟಮ್. Okay, next question. Move A comma hash 24H is a dash addressing mode. So ಈಗ ಆಲ್ರೆಡಿ ಪ್ರೀವಿಯಸ್ ಕ್ವಶನ್ ಪೇಪರ್ಸ್ ಅಲ್ಲಿ ಹೇಳಿದ್ದೀನಿ. ಸೊ ಅಡ್ರೆಸಿಂಗ್ ಮೋಡ್ಸ್ 5 ಅಡ್ರೆಸಿಂಗ್ ಮೋಡ್ಸ್ ಇರುತ್ತೆ. 5 ಅಡ್ರೆಸಿಂಗ್ ಮೋಡ್ಸ್ನು ನೀವು ಕಲ್ತ್ಕೋಬೇಕಾಗುತ್ತೆ ಮೈಕ್ರೋ ಕಂಟ್ರೋಲರ್ಸ್ ಅಲ್ಲಿ. ಸೊ ಹ್ಯಾಶ್ ಸಿಂಬಲ್ ಇರೋದ್ರಿಂದ ಇಟ್ ಈಸ್ ನಥಿಂಗ್ ಬಟ್ ಡೇಟಾ. ಸೊ ದ ಅಡ್ರೆಸಿಂಗ್ ಮೋಡ್ ಈಸ್ ಇಮಿಡಿಯೇಟ್ ಅಡ್ರೆಸಿಂಗ್ ಮೋಡ್. ರಿಜಿಸ್ಟರ್ ಅಡ್ರೆಸಿಂಗ್ ಮೋಡಲ್ಲಿ ಏನಾಗ್ತಾ ಇತ್ತು, A,R0 ಅಂತ ಕೊಟ್ಟಿರೋದು. ಸೊ ಎರಡು ಸೈಡು ರಿಜಿಸ್ಟರ್ ಕೊಡ್ತಾ ಇತ್ತು. ಸೊ ರಿಜಿಸ್ಟರ್ ಇನ್ ಡೈರೆಕ್ಟ್ ಅಡ್ರೆಸಿಂಗ್ ಮೋಡಲ್ಲಿ ಏನಾಗುತ್ತೆ ಅಂದರೆ, ಸೊ ಇಲ್ಲಿ ಎ ಅಂತ ಕೊಡೋರು, ಇಲ್ಲಿ ಬಂದು @ ಸಿಂಬಲ್ ಕೊಟ್ಟಿರೋರು. ಮೂವ್ A,@R0 ಅಂತ ಕೊಟ್ಟರೆ ರಿಜಿಸ್ಟರ್ ಇನ್ ಡೈರೆಕ್ಟ್ ಅಡ್ರೆಸಿಂಗ್ ಮೋಡ್ ಅಂದರೆ ಲೊಕೇಶನ್ಸ್ನ ಕೊಟ್ಟಿರ್ತಾರೆ. ಲೊಕೇಶನ್ ಒಳಗಡೆ ಹೋದಾಗ ಡೇಟಾ ಇರುತ್ತೆ. ಓಕೆನಾ? ಪಾಸಿಂಗ್ ಟು ದ ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ B ಆಫ್ಟರ್ ಎಕ್ಸಿಕ್ಯೂಷನ್ ಆಫ್ ದಿ ಫಾಲೋಯಿಂಗ್ ಸಿ ಪ್ರೋಗ್ರಾಮ್ ಕೋಡ್. ಸೊ ನಿಮಗೆ ಇಲ್ಲಿ ಕೊಟ್ಟಿದ್ದಾರೆ ಒಂದು ಪ್ರೋಗ್ರಾಮು. ಆ ಪ್ರೋಗ್ರಾಮ್ನ ವೇರಿಯಬಲ್ ವ್ಯಾಲ್ಯೂ ಬಿ ಏನಾಗಿರುತ್ತೆ ಎಕ್ಸಿಕ್ಯೂಟ್ ಆದಮೇಲೆ ಅಂತ ಕೇಳಿದ್ದಾರೆ. ಸೊ ಪ್ರೋಗ್ರಾಮ್ ಹಾಕೊಂಬೋಣ. ಇಂಟ್ A, B. ಓಕೆ, ಸೊ ಬಿನ ಇನಿಷಿಯಲೈಸ್ ಮಾಡಿದ್ದಾರೆ. B is equal to 0. ನೆಕ್ಸ್ಟ್ ಫಾರ್ ಲೂಪ್ ಕೊಟ್ಟಿದ್ದಾರೆ. ಫಾರ್ A is equal to 0, A less than 10, A++ ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ನೆಕ್ಸ್ಟ್ ಬ್ರೇಕ್ ಸ್ಟೇಟ್ಮೆಂಟ್. ಬ್ರೇಕ್ ಆದಮೇಲೆ ಸೆಮಿಕಾಲನ್ B++ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಬಿನ ವ್ಯಾಲ್ಯೂ ಎಕ್ಸಿಕ್ಯೂಷನ್ ಆದಮೇಲೆ ಏನಾಗುತ್ತೆ ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಬ್ರೇಕ್ ಅಂತ ಕೊಟ್ಟಿರೋದಕ್ಕೆ ಏನಾಗುತ್ತೆ ಅಂದರೆ ಲೂಪು ಲೆಸ್ ದ್ಯಾನ್ ಅಂತ ಫೈಂಡ್ ಔಟ್ ಮಾಡುತ್ತೆ. ಬಟ್ ಬ್ರೇಕ್ ಅಂತ ಕೊಟ್ಟಿರೋದಕ್ಕೆ ಅಗೇನ್ ಲೂಪ್ ಒಳಗಡೆ ಅಗೇನ್ ಒನ್ಸ್ ಮೋರ್ ಎಕ್ಸಿಕ್ಯೂಷನ್ಗೆ ಹೋಗುತ್ತೆ. ಬಟ್ ಇಟ್ ವಿಲ್ ನಾಟ್ ಇಂಕ್ರಿಮೆಂಟ್ ಎನಿ ಆಫ್ ಯುವರ್ ಬಿ ವ್ಯಾಲ್ಯೂ. ಸೊ ಅದಕ್ಕೋಸ್ಕರ ಏನಾಗುತ್ತೆ, ಆನ್ಸರ್ ಇಸ್ A is equal to 0. ಓಕೆ, B is equal to 0 ಆಗಿರುತ್ತೆ. ಆಪ್ಷನ್ A is the right answer. ಓಕೆ, ನೆಕ್ಸ್ಟ್ ಕ್ವಶನ್. If A is equal to 9, B is equal to 12 and C is equal to 3, the value of X in the following expression is. ಸೊ ಇಲ್ಲಿ ಎಕ್ಸ್ನ ಎಕ್ಸ್ಪ್ರೆಷನ್ ಕೊಟ್ಟಿದ್ದಾರೆ. ಈ ವ್ಯಾಲ್ಯೂಸ್ನ ಅದರೊಳಗಡೆ ಸಬ್ಸ್ಟಿಟ್ಯೂಟ್ ಮಾಡಬೇಕಾಗುತ್ತೆ. ಸಬ್ಸ್ಟಿಟ್ಯೂಟ್ ಮಾಡಿದ್ಮೇಲೆ ಎಕ್ಸ್ನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ A is equal to 9, B is equal to 12 and C value is equal to 3. ಸೊ A is equal to ಎಷ್ಟಿದೆ, 9 ಇದೆ. ಸೊ 9 ಹಂಗೆ ಬರ್ಕೊಳ್ಳೋಣ. ಮೈನಸ್ B is equal to 12 divided by 3. 12 divided by 3 ಎಷ್ಟಾಗುತ್ತೆ, 4. ಓಕೆ, ನೆಕ್ಸ್ಟ್ ಪ್ಲಸ್ C ಅಂದರೆ 3 into 2, 3 2s are 6. ಓಕೆ, ಮೈನಸ್ 1. ಸೊ ಇದನ್ನು ಸಾಲ್ವ್ ಮಾಡಿದ್ರೆ ನಿಮ್ಗೆ ಬರುತ್ತೆ X is equal to 10. The right answer is X is equal to 10. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ನಾಟ್ ರಿಸರ್ವ್ಡ್ ಕೀವರ್ಡ್ಸ್. ಸೊ ನಿಮ್ಮ ಒಂದು ಸಿ ಪ್ರೋಗ್ರಾಮಿಂಗ್ಸಲ್ಲಿ ರಿಸರ್ವ್ಡ್ ಕೀವರ್ಡ್ಸ್ ಅಂತ ಇರುತ್ತೆ. ಸೊ ಅದು ಯಾವ ಇಲ್ಲಿ ಕೊಟ್ಟಿರೋಂಥ ಆಪ್ಷನ್ಸಲ್ಲಿ ಯಾವುದು ಅಲ್ಲ ಅಂತ ಕೇಳಿದರೆ ಇಟ್ ಈಸ್ ಕೌಂಟ್. ಓಕೆ, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಫೈಂಡ್ ದ ವ್ಯಾಲ್ಯೂ ಆಫ್ ದಿ ಫಾಲೋಯಿಂಗ್ ಎಕ್ಸ್ಪ್ರೆಷನ್. ಸೊ ಕೊಟ್ಟಿರುವಂಥ ಎಕ್ಸ್ಪ್ರೆಷನ್ನ ವ್ಯಾಲ್ಯೂ ಏನು ಅಂತ ಹೇಳಬೇಕಾಗುತ್ತೆ. ಸೊ ಇಫ್ A is equal to 5 and B is equal to 10 and C is equal to -6. ಸೊ ಎಕ್ಸ್ಪ್ರೆಷನ್ ಏನು ಕೊಟ್ಟಿದ್ದಾರೆ, A is greater than B. ಸೊ A ವ್ಯಾಲ್ಯೂ ಎಷ್ಟಿದೆ, 5. ಸೊ A ವ್ಯಾಲ್ಯೂ 5 ಇದೆ and B ವ್ಯಾಲ್ಯೂ ಇಸ್ 10. ಓಕೆ, ಸೊ ಇದಕ್ಕಿಂತ ಇದು ಗ್ರೇಟರ್ ದ್ಯಾನ್ ಅಂತ ಹೇಳಿರೋದು. ಸೊ ಇಟ್ ಈಸ್ ಫಾಲ್ಸ್. ಸೊ ದಟ್ ಮೀನ್ಸ್ 0. ನೆಕ್ಸ್ಟ್ ಒನ್, A is less than 6. ಸೊ A ವ್ಯಾಲ್ಯೂ ಎಷ್ಟಿದೆ, 5 minus C. So A is less than 6. ಅದು ಈ ಸ್ಟೇಟ್ಮೆಂಟು 1. ಓಕೆ, ಸೊ ಟ್ರೂ ಆಗುತ್ತೆ. 0 ಆ್ಯಂಡ್ ಆಪರೇಷನ್ ಆಫ್ 1. ಸೊ 0 ಮತ್ತು 0 1 ಎರಡು ಇನ್ಪುಟ್ ಟ್ರೂ ಟೇಬಲ್ ಗೊತ್ತಿರುತ್ತೆ ನಿಮಗೆ. 0 and 1 ಟ್ರೂ ಟೇಬಲ್ ಇಸ್
false, that means 0. Okay, ನಿಮಗೆ AND gate ನ ಟ್ರೂ ಟೇಬಲ್ ಕಲ್ತ್ಕೋಬೇಕಾದ್ರೆ AND gate ಟ್ರೂ ಟೇಬಲ್ ನೋಡಿದ ತಕ್ಷಣ ಗೊತ್ತಾಗುತ್ತೆ ಇದು 0 ಆಯಿತು, ಫಾಲ್ಸ್ ಅಂದ್ರೆ 0, 1 ಅಂದ್ರೆ ಟ್ರೂ ಅಂತ. ಸೊ ಈ ಸ್ಟೇಟ್ಮೆಂಟ್ ಟ್ರೂ ಆಯಿತು, ಈ ಸ್ಟೇಟ್ಮೆಂಟ್ ಫಾಲ್ಸ್ ಆಯಿತು. ಅದ್ರ ನಡುವೆ ಏನು ಕೊಟ್ಟಿದ್ದಾರೆ, AND ಆಪರೇಷನ್ ಕೊಟ್ಟಿದ್ದಾರೆ. ಸೊ ದಟ್ಸ್ ವೈ ಇಟ್ ವಿಲ್ ಕಮ್ ಆಸ್ 0 and 1. AND gate ನ ಇನ್ಪುಟ್ ಏನಾಗಿರುತ್ತೆ, 0 ಆಗಿರುತ್ತೆ, ದಟ್ ಮೀನ್ಸ್ ಫಾಲ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಕಂಟಿನ್ಯೂ ಸ್ಟೇಟ್ಮೆಂಟ್ ಈಸ್ ನಾಟ್ ಯೂಸ್ಡ್ ವಿತ್. ಸೊ ನಿಮ್ಮ ಒಂದು ಕಂಟಿನ್ಯೂ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ. ಸೊ ಆ ಸ್ಟೇಟ್ಮೆಂಟ್ನ ಯಾವುದರ ಜೊತೆಗೆ ಯೂಸ್ ಮಾಡೋಕ್ಕಾಗಲ್ಲ ಅಂತ ಕೇಳಿದರೆ ಇಟ್ ಇಸ್ ಸ್ವಿಚ್. ಇಟ್ಸ್ ನಾಟ್ ಯೂಸ್ಡ್ ವಿತ್ ಸ್ವಿಚಸ್. ಓಕೆ, ನೆಕ್ಸ್ಟ್ ಕ್ವಶನ್. ವಾಟ್ ಈಸ್ ದ ವ್ಯಾಲ್ಯೂ ಆಫ್ ವೇರಿಯಬಲ್ ಜೆ ಆಫ್ಟರ್ ಎಕ್ಸಿಕ್ಯೂಷನ್ ದಿ ಫಾಲೋಯಿಂಗ್ ಸಿ ಪ್ರೋಗ್ರಾಮಿಂಗ್ ಕೋಡ್? ಓಕೆನಾ. ಸೊ ಇಲ್ಲಿ ಕೊಟ್ಟಿರುವಂಥ ಸಿ ಪ್ರೋಗ್ರಾಮಿಂಗ್ನ ಎಕ್ಸಿಕ್ಯೂಷನ್ ಆದಮೇಲೆ ಜಿನ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಅ ಗ್ರೇಸ್ ಮಾರ್ಕ್ಸ್ ಕೊಟ್ಟಿದ್ದಾರೆ. ಬಿಕಾಸ್ I is equal to 20 ಅಂತ ಕೊಟ್ಟಿದ್ದಾರೆ, ಬಟ್ ಇಲ್ಲಿ ಡಾಟ್ ಕೊಟ್ಟಿದ್ದಾರೆ. ಓಕೆನಾ. ಸೊ ಇಟ್ ಹ್ಯಾಸ್ ಟು ಬಿ ಗಿವನ್ ಆಸ್ ಸೆಮಿಕಾಲನ್. ಡಾಟ್ ಕೊಟ್ಟಿರೋದ್ರಿಂದ ಇಲ್ಲಿ ಏನಾಗುತ್ತೆ, ವ್ಯಾಲ್ಯೂಸ್ನ ತೊಗೊಳಕ್ಕಾಗಲ್ಲ. ಸೊ ಅದರಿಂದ ಇದು ಗ್ರೇಸ್ ಮಾರ್ಕ್ಸ್ ಆಗಿದೆ. ಓಕೆನಾ. ನೆಕ್ಸ್ಟ್ ಕ್ವಶನ್. ವಿಚ್ ಆಫ್ ದಿ ಫಾಲೋಯಿಂಗ್ ಈಸ್ ಕರೆಕ್ಟ್? ವಿಚ್ ಆಫ್ ದಿ ಫಾಲೋಯಿಂಗ್ ಇಸ್ ಕರೆಕ್ಟ್? ಸೊ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಸೊ ಇಟ್ ಈಸ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ದ ಅರೇ ಇಂಟ್ ನಮ್ ಬ್ರಾಕೆಟ್ ಓಪನ್ ಆ್ಯಂಡ್ ಕ್ಲೋಸ್ ಬಿಗ್ ಬ್ರಾಕೆಟ್ 5 ಕ್ಯಾನ್ ಸ್ಟೋರ್ ದ 5 ಎಲಿಮೆಂಟ್ಸ್. ಸೊ ಅರೇನ ಒಂದು ಎಕ್ಸ್ಪ್ರೆಷನ್ಸ್ ಹೇಗಿರುತ್ತೆ ಅಂದರೆ, ಫಸ್ಟು ಡೇಟಾ ಟೈಪ್ ಕೊಡ್ತಾರೆ, ಆಮೇಲೆ ಅರೇ ನೇಮ್ ಇರುತ್ತೆ, ಅರೇನ ವ್ಯಾಲ್ಯೂ ಇರುತ್ತೆ, ದಟ್ ಮೀನ್ಸ್ ಲೆಂತ್. ಸೊ ದಟ್ 5 represents the can store the 5 elements. Okay, next question. What is the value of x 1 of 0? This means rows and columns. Okay na. So two dimensional array. So first ಏನಾಗುತ್ತೆ, rows represent ಮಾಡುತ್ತೆ, second columns represent ಮಾಡುತ್ತೆ in an array declared by the following. So ಒಂದು ಮ್ಯಾಟ್ರಿಕ್ಸ್ ಕೊಟ್ಟಿದ್ದಾರೆ, ಮ್ಯಾಟ್ರಿಕ್ಸ್ನ x of 1 of 0 ವ್ಯಾಲ್ಯೂ ಏನು ಅಂತ ಕೇಳಿದ್ದಾರೆ. ಸೊ ಇಲ್ಲಿ ಕೊಟ್ಟಿರುವಂಥ ವ್ಯಾಲ್ಯೂ ಏನಿದೆ, 2x2 ಮ್ಯಾಟ್ರಿಕ್ಸ್. ಸೊ 2x2 ಮ್ಯಾಟ್ರಿಕ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಸೊ ಫಸ್ಟ್ ರೋ 1 and 2, ಸೆಕೆಂಡ್ ರೋ 3 and 4. ಸೊ ಫಸ್ಟ್ ಏನಾಗುತ್ತೆ, ಇದು ಬಂದು 0 0 ಆಗುತ್ತೆ. ಓಕೆನಾ. ಸೆಕೆಂಡ್ ಬಂದು 0 1, ಥರ್ಡ್ ಬಂದು 1 0, ಫೋರ್ತ್ ಬಂದು 1 1. ಸೊ ನಮ್ಗೆ ಕೇಳಿರೋದು 1 0ದು ಯಾವುದು ನಂಬರ್ ಅಂತ ಕೇಳಿದ್ದಾರೆ. ಇಟ್ ಈಸ್ ಆಪ್ಷನ್ ಡಿ 3 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ರಿಪಲ್ ಫ್ರೀಕ್ವೆನ್ಸಿ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ ಈಸ್. ಸೊ ನಿಮ್ಮ ಒಂದು ರಿಪಲ್ ಫ್ರೀಕ್ವೆನ್ಸಿ ಆಫ್ ಫುಲ್ ವೇವ್ ರೆಕ್ಟಿಫೈಯರ್ಸ್ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಟ್ವೈಸ್ ದಿ ಇನ್ಪುಟ್ ಫ್ರೀಕ್ವೆನ್ಸಿ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. In a transistor with increase in collector base reverse voltage, so dash happens. So ಏನಾಗುತ್ತೆ ಅಂತ ಕೇಳಿದ್ದಾರೆ. In a transistors with increase in the collector base reverse voltage ಆದಾಗ ನಿಮ್ಮ ಒಂದು ಫಾಲೋಯಿಂಗ್ ಆಪ್ಷನ್ಸ್ ಅಲ್ಲಿ ಯಾವುದು ಕರೆಕ್ಟ್ ಅಂತ ಕೇಳಿದ್ದಾರೆ. ಓಕೆನಾ. ಸೊ ದಟ್ ಈಸ್ ದ ಬೇಸ್ ವಿಡ್ತ್ ಡಿಕ್ರೀಸಸ್. ಓಕೆ, ನಿಮ್ಮ ಬೇಸ್ನ ವಿಡ್ತ್ ಡಿಕ್ರೀಸ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಕ್ಲಾಸ್ ಸಿ ಆಂಪ್ಲಿಫೈಯರ್ಸ್ ಆರ್ ಜನರಲಿ ಯೂಸ್ಡ್ ಆಸ್. ಸೊ ನಿಮ್ಮ ಒಂದು ಕ್ಲಾಸ್ ಸಿ ಆಂಪ್ಲಿಫೈಯರ್ಸ್ನ ಯಾವುದರಲ್ಲಿ ಹೆಚ್ಚಾಗಿ ಬಳಸ್ತೀವಿ ಅಂತ ಕೇಳಿದರೆ ಜನರಲಿ. ಸೊ ದಟ್ ಈಸ್ RF ಆಂಪ್ಲಿಫೈಯರ್ಸ್ ಅಲ್ಲಿ. ಓಕೆನಾ. ನೆಕ್ಸ್ಟ್ ಕ್ವಶನ್. ದಿ ಔಟ್ಪುಟ್ ವೋಲ್ಟೇಜ್ ಆಫ್ ಕಾಮನ್ ಎಮಿಟರ್ ಆಂಪ್ಲಿಫೈಯರ್ ಈಸ್. ಸೊ ನಿಮ್ಮ ಒಂದು ಕಾಮನ್ ಎಮಿಟರ್ ಆಂಪ್ಲಿಫೈಯರ್ಸ್ನ ಔಟ್ಪುಟ್ ವೋಲ್ಟೇಜ್ ಏನಾಗಿರುತ್ತೆ ಅಂತ ಕೇಳಿದ್ದಾರೆ. ಸೊ ರೈಟ್ ಆನ್ಸರ್ ಈಸ್ ಆಲ್ ಆಫ್ ದಿಸ್. ಸೊ ಎಲ್ಲವೂ ಆಂಪ್ಲಿಫೈಡ್ ಆಗಿರುತ್ತೆ, ಇನ್ವರ್ಟೆಡ್ ಆಗಿರುತ್ತೆ, 180 ಡಿಗ್ರಿ ಔಟ್ ಆಫ್ ಫೇಸ್ ವಿತ್ ದ ಇನ್ಪುಟ್ಸ್ ಆಗಿರುತ್ತೆ. ಓಕೆನಾ. ಸೊ ದ ಆಪ್ಷನ್ ಈಸ್ ಆಪ್ಷನ್ ಡಿ, ಆಲ್ ಆಫ್ ದಿಸ್. Okay, next question. Stability factor of common base circuit in a transistor is. So stability factor ಕೇಳಿದರೆ common base circuit of transistors. So the answer is option B, 1. Okay, next question. For oscillator to start in a circuit, the loop gain must be greater than 1 when the phase shift around the loop is. So ನಿಮ್ಮ ಒಂದು ಆಸಿಲೇಟರ್ನ ಸ್ಟಾರ್ಟ್ ಆಗಬೇಕಾದಾಗ the loop gain is greater than 1 when phase shiftನ ಆಂಗಲ್ ಲೂಪ್ ಎಷ್ಟಿರಬೇಕು ಅಂತ ಕೇಳಿದ್ದಾರೆ. ಸೊ ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, 360 ಡಿಗ್ರಿ. ಓಕೆ, ನೆಕ್ಸ್ಟ್ ಕ್ವಶನ್. ದ ಪಲ್ಸ್ ವಿಡ್ತ್ ಇನ್ ಎ 555 ಮೋನೋಸ್ಟೇಬಲ್ ಮಲ್ಟಿವೈಬ್ರೇಟರ್ ಇಸ್ ಗಿವನ್ ಬೈ. ಸೊ ನಿಮ್ಮ ಒಂದು ಪಲ್ಸ್ ವಿಡ್ತ್ನ ಫಾರ್ಮುಲಾ ಏನಾಗಿರುತ್ತೆ ಮೋನೋಸ್ಟೇಬಲ್ ಅಲ್ಲಿ ಮಲ್ಟಿವೈಬ್ರೇಟರ್ಸ್ ಅಲ್ಲಿ ಅಂತ ಕೇಳಿದರೆ ಇಟ್ ಈಸ್ T is equal to 1.1 into R into C ಆಗಿರುತ್ತೆ. ಓಕೆನಾ. ನೆಕ್ಸ್ಟ್ ಕ್ವಶನ್. The screw rate specification of an operational amplifier is usually measured in. So ನಿಮ್ಮ screw rate ನ operational amplifier screw rate ನ ಯಾವುದರಿಂದ ಮೆಷರ್ ಮಾಡಬೇಕಾಗುತ್ತೆ ಅಂತ ಕೇಳಿದರೆ ಯೂನಿಟ್. ದಟ್ ಈಸ್ ಆಪ್ಷನ್ ಬಿ, volts per microseconds. Okay, next question. According to maximum power transform theorem, power delivered to the load is. ಸೊ ನಿಮ್ಮ ಒಂದು ಮ್ಯಾಕ್ಸಿಮಮ್ ಪವರ್ ಟ್ರಾನ್ಸ್ಫಾರ್ಮ್ ಥಿಯರಮ್ಸ್ನ ನೀವು ಓದ್ಕೊಂಡಿದ್ರೆ ಯು ಕ್ಯಾನ್ ಈಸಿಲಿ ಐಡೆಂಟಿಫೈ. ಸೊ ಪವರ್ದು ಫಾರ್ಮ್ನ ಕೇಳಿದರೆ ಇಟ್ ಈಸ್ ಪವರ್ ಇಸ್ ಈಕ್ವಲ್ ಟು P is equal to 10 voltage square divided by 4 times the
Thevenin resistance. Okay, option B is the right answer. Next question. In series resonance, the instantaneous voltage across a pure inductor dash the current by 90 degrees. ನಿಮ್ಮ ಒಂದು ಸೀರೀಸ್ ರೆಸೊನೆನ್ಸ್ ಅಲ್ಲಿ ನಿಮ್ಮ ಒಂದು ಇಂಡಕ್ಟರ್ ಪ್ಯೂರ್ ಇಂಡಕ್ಟರ್ಸ್ನ ಕರೆಂಟ್ ಬೈ ಲೀಡ್ಸ್ ಲ್ಯಾಗ್ಸ್ ಅಂತ ಎರಡೇ ಬರೋದು. ಸೊ ಇಟ್ ವಿಲ್ ಲೀಡ್ಸ್ ದ ಕರೆಂಟ್ ಬೈ 90 degrees. ಓಕೆ, ನೆಕ್ಸ್ಟ್ ಕ್ವಶನ್. The circuit impedance at resonance is called as. ನಿಮ್ಮ ಒಂದು ಸರ್ಕ್ಯೂಟ್ ಇಂಪಿಡೆನ್ಸ್ ಅಟ್ ರೆಸೊನೆನ್ಸ್ನ ಏನಂತ ಕರಿತೀವಿ ಅಂತ ಕೇಳಿದರೆ we call it as dynamic impedance. Okay, next question. Amplitude modulation will have, so ನಿಮ್ಮ ಒಂದು amplitude modulations ಅಲ್ಲಿ ಏನಿರುತ್ತೆ ಅಂತ ಕೇಳಿದರೆ, so the amplitude modulation will have side bands and carrier. Okay, next question. The purpose of pre-emphasize and de-emphasize in PM is, so ನಿಮ್ಮ ಒಂದು pre-emphasize ಮತ್ತು de-emphasize ನ FM ಅಲ್ಲಿ ಏನು ಪರ್ಪಸ್ಗಾಗಿ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, so in order to improve your signal to noise ratios, SNR ಅನ್ನೋದು signal to noise ratios. Okay, next question. Frequency modulation has, so ನಿಮ್ಮ ಒಂದು frequency modulations ಅಲ್ಲಿ ಏನಿರುತ್ತೆ ಅಂತ ಕೇಳಿದರೆ, answer is option C, one carrier with infinite frequencies. So one carrier ಇರುತ್ತೆ with infinite frequencies ಇರುತ್ತೆ. Okay ನಾ. Next question. In pulse width modulation, the carrier is, so ನಿಮ್ಮ ಒಂದು pulse width modulations ಅಲ್ಲಿ carrier ಏನಾಗಿರುತ್ತೆ ಅಂತ ಕೇಳಿದರೆ, so the right answer is pulse, option B. Okay, next question. The closeness value indicated by an instrument to the actual value, so ಇದನ್ನ ಏನಂತ ಕರಿತೀವಿ ಅಂತ ಕೇಳಿದರೆ, it is ನಿಮ್ಮ ಒಂದು electronic measuring and measurement instruments ಅಲ್ಲಿ ಬರುತ್ತೆ, so EMM ಅಲ್ಲಿ, so it is option D, accuracy. Okay, next question. The differences between the expected values of the variable and the measured variable is termed. So ನಿಮ್ಮ ಒಂದು differences between expected value to measured variable values ನ difference ನ ಏನಂತ ಕರೀತೀವಿ ಅಂತ ಕೇಳಿದರೆ, we call it as absolute error. Okay, next question. An AC bridge uses a detector in the form of, so ನಿಮ್ಮ ಒಂದು AC bridge detectors ಅಲ್ಲಿ ಯೂಸ್ ಮಾಡಿರ್ತವೆ, ಅದು ಯಾವ ಫಾರ್ಮ್ ಅಲ್ಲಿ ಇರುತ್ತೆ ಅಂತ ಕೇಳಿದರೆ, in the form of headphones. Okay, next question. The sensitivity of voltmeter is defined as, so ನಿಮ್ಮ ಒಂದು ವೋಲ್ಟ್ಮೀಟರ್ನ ಸೆನ್ಸಿಟಿವಿಟಿನ ಅಳೆಯುವಂಥ ಒಂದು ಮಾಪನದ ಗುರುತು ಏನು ಅಂತ ಕೇಳಿದರೆ, it is ohms per volt. Okay, next question. An electronic switch is used in, so ನಿಮ್ಮ ಒಂದು ಎಲೆಕ್ಟ್ರಾನಿಕ್ ಸ್ವಿಚಸ್ನ ಯಾವುದರಲ್ಲಿ ಯೂಸ್ ಮಾಡಿರ್ತೀವಿ ಅಂತ ಕೇಳಿದರೆ, it is used in dual trace CROs. Okay, next question. A swap generator is used for, ನಿಮ್ಮ ಒಂದು swap generatorsನ ಏನಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, used for alignment. Okay, next question. Electrodynamo-meter type instruments can measure, ನಿಮ್ಮ ಒಂದು electrodynamo type meter instruments ಏನನ್ನ ಮೆಷರ್ ಮಾಡ್ಬೋದು ಅಂತ ಕೇಳಿದರೆ, it can measure both AC and DC. Okay, next question. The operations of a thermocouple is based on, ಸೊ ನಿಮ್ಮ ಒಂದು ಥರ್ಮೋಕಂಪಲ್ನ ಆಪರೇಷನ್ಸ್ ಯಾವುದ್ರ ಬೇಸಿಸ್ ಮೇಲೆ ಮಾಡ್ತೀವಿ ಅಂತ ಕೇಳಿದರೆ, ಓಕೆ, ಇಟ್ ಈಸ್ ಸೀಕ್ರಾಟ್ ಎಫೆಕ್ಟ್. ಓಕೆ, ನೆಕ್ಸ್ಟ್ ಕ್ವಶನ್. ಥರ್ಮಿಸ್ಟರ್ ಈಸ್ ಯೂಸ್ಡ್ ಫಾರ್ ಡ್ಯಾಶ್ ಮೆಷರ್ಮೆಂಟ್, ನಿಮ್ಮ ಒಂದು ಥರ್ಮಿಸ್ಟರ್ಸ್ನ ಯಾವುದನ್ನು ಮೆಷರ್ ಮಾಡೋಕ್ಕೆ ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಇಟ್ಸ್ ಯೂಸ್ಡ್ ಫಾರ್ measuring the measurement of the temperature. Okay, to provide high input impedance, electronic voltmeters normally uses, so ನಿಮ್ಮ ಒಂದು high input impedance ಕೊಡೋಕ್ಕೆ electronic voltmeters ಅಲ್ಲಿ normally ಏನು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, we use FET, that is field effect transistors ನ ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್. Which pin on 8051 enable it to fetch program code from external program memory? So ಯಾವ ಒಂದು ಪಿನ್ ಅನ್ನು ಯೂಸ್ ಮಾಡ್ತೀವಿ ಅದು 8051 ಅಲ್ಲಿ to fetch the program code from external program memory. ಸೊ ನಿಮ್ಮ ಒಂದು ಎಕ್ಸ್ಟರ್ನಲ್ ಪ್ರೋಗ್ರಾಮ್ ಮೆಮೊರೀಸ್ ನಲ್ಲಿ ಸ್ಟೋರ್ ಆಗಿರುವಂಥ ಪ್ರೋಗ್ರಾಮ್ ಕೋಡ್ನ ತೆಗೆಯೋದಕ್ಕೆ ಯಾವ ಪಿನ್ ಅನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿದರೆ, ಇಟ್ ಈಸ್ ಎನೇಬಲ್ ಆಕ್ಸಿಸ್ ಪಿನ್ ಆರ್ VPP. ಸೊ ಇಟ್ ಈಸ್ ಪಿನ್ ನಂಬರ್ 34 ಪಿನ್ ಅನ್ಸುತ್ತೆ, ಆ ಪಿನ್ ಅನ್ನು ಯೂಸ್ ಮಾಡ್ತೀವಿ. ಓಕೆನಾ. ನೆಕ್ಸ್ಟ್ ಕ್ವಶನ್. Memory address of register R0 of register bank 2 in 8051. ಸೊ ನಿಮ್ಮ ಒಂದು ರಿಜಿಸ್ಟರ್ ಬ್ಯಾಂಕ್ಸ್ನ ಕಲ್ತ್ಕೋಬೇಕು. ಎಷ್ಟು ರಿಜಿಸ್ಟರ್ ಬ್ಯಾಂಕ್ ಇರುತ್ತೆ ಅಂದರೆ 4 ರಿಜಿಸ್ಟರ್ ಬ್ಯಾಂಕ್ಸ್ ಆರ್ ಅವೈಲೇಬಲ್. ಸೊ ಬ್ಯಾಂಕ್ 0, ಬ್ಯಾಂಕ್ 1, ಬ್ಯಾಂಕ್ 2, ಬ್ಯಾಂಕ್ 3. ಸೊ ಈಚ್ ಬ್ಯಾಂಕಲ್ಲಿ ಏನಾಗುತ್ತೆ ಅಂದರೆ ಒಂದೊಂದು ಬ್ಯಾಂಕಲ್ಲೂ 8 ರಿಜಿಸ್ಟರ್ಸ್ನ ಅಲೋಕೇಟ್ ಮಾಡಿರ್ತೀವಿ. ಸೊ ಅದು ಎಲ್ಲಿಂದ ಅಂತ ಇರುತ್ತೆ ಅಂದರೆ R0 ಇಂದ ಹಿಡಿದು R7ವರೆಗೂ ಇರುತ್ತೆ. ಸೊ ನಮ್ಗೆ ಕೇಳಿರೋದೇನೆಂದರೆ ರಿಜಿಸ್ಟರ್ ಬ್ಯಾಂಕ್ನ 2, ಬ್ಯಾಂಕ್ 2ನ ರಿಜಿಸ್ಟರ್ಸ್ ಅಲ್ಲಿ R0 ರಿಜಿಸ್ಟರ್ ವ್ಯಾಲ್ಯೂ ಏನಾಗಿರುತ್ತೆ ಅಂತ ಕೇಳಿದರೆ, ಇಟ್ ಈಸ್ 10H. ಓಕೆ, ನೆಕ್ಸ್ಟ್ ಕ್ವಶನ್. In 8051 microcontrollers, when a byte is pushed on to the stack, the pointer is,
ಸೊ ನಿಮ್ಮ ಒಂದು ಪುಷ್ನ ಆಪರೇಷನ್ಸ್ ಮಾಡಿದಾಗ ನಿಮ್ಮ ಒಂದು ಸ್ಟ್ಯಾಕ್ ಪಾಯಿಂಟರ್ ಏನಾಗುತ್ತೆ ಅಂದರೆ ಇಟ್ ಈಸ್ ಇನ್ಕ್ರಿಮೆಂಟೆಡ್. ಓಕೆ, ನೆಕ್ಸ್ಟ್ ಕ್ವಶನ್. The address of 1 byte memory ranges from. ಸೊ ನಿಮ್ಮ ಒಂದು ಅಡ್ರೆಸ್ ಆಫ್ 1 ಕಿಲೋಬೈಟ್ಸ್ನ ಮೆಮೊರಿ ರೇಂಜ್ ಏನಾಗಿರುತ್ತೆ ಅಂತ ಕೇಳಿದರೆ ರೈಟ್ ಆನ್ಸರ್ ಈಸ್ 0000H ಟು 03FFH ವರೆಗೂ 1 ಕಿಲೋಬೈಟ್ಸ್ನ ರೇಂಜ್. ಓಕೆ, ನೆಕ್ಸ್ಟ್ ಕ್ವಶನ್. The vector address of int 1 in 8051 is. ಸೊ ನಮ್ಮ ಆಲ್ರೆಡಿ ಲಾಸ್ಟ್ ಪೇಪರಲ್ಲೂ ಹೇಳಿದ್ದೀನಿ ವೆಕ್ಟಾರ್ ಲೊಕೇಶನ್ಸನ್ನು ನೋಡ್ಕೋಬೇಕಾಗುತ್ತೆ, ವೆಕ್ಟಾರ್ ಲೊಕೇಶನ್ ಟೇಬಲ್ನು ನೋಡ್ಕೋಬೇಕಾಗುತ್ತೆ. ಸೊ ಈಗ ಕೇಳಿರೋ ನಮಗೇನು ಎಕ್ಸ್ಟರ್ನಲ್ ಇಂಟರಪ್ಟ್ 1ನ ವೆಕ್ಟಾರ್ ಲೊಕೇಶನ್ ಅಡ್ರೆಸ್ ಏನಾಗಿರುತ್ತೆ ಅಂತ ಕೇಳಿದರೆ ಇಟ್ ಈಸ್ 0013H ಆಗಿರುತ್ತೆ. ಓಕೆನಾ. Next question. Programming the timers in 8051 to mode 1 causes. ಸೊ ನಿಮ್ಮ ಒಂದು 8051 ಟೈಮರ್ಸ್ನ ಮೋಡ್ 1ಗೆ ಮಾಡಿದಾಗ ಏನು ಕಾಸ್ ಆಗುತ್ತೆ ಅಂತ ಕೇಳಿದರೆ ಇಟ್ ವಿಲ್ ಬಿಕಮ್ ದಟ್ 16-bit ಟೈಮರ್ ಮೋಡ್ ಬರುತ್ತೆ. ಓಕೆನಾ, 16-bit ಟೈಮರ್ ಮೋಡ್. ನೆಕ್ಸ್ಟ್ ಕ್ವಶನ್. In 8051 the data byte to be transmitted serially is returned to register. ಸೊ ನಿಮ್ಮ ಒಂದು ಟ್ರಾನ್ಸ್ಮಿಟಿಂಗ್ ಸೆಷನ್ಸಲ್ಲಿ ನಿಮ್ಮ ಒಂದು 8051 ಯಾವುದನ್ನು ಯೂಸ್ ಮಾಡ್ತೀವಿ, ಯಾವ ರಿಜಿಸ್ಟರ್ಸ್ ಯೂಸ್ ಮಾಡ್ತೀವಿ ಅಂದರೆ ಎಸ್ ಬಫರ್, ದಟ್ ಈಸ್ ಸೀರಿಯಲ್ ಬಫರ್ಸ್ನ ಟ್ರಾನ್ಸ್ಮಿಟಿಂಗ್ ಸೆಷನ್ಸಲ್ಲಿ ಯೂಸ್ ಮಾಡ್ತೀವಿ. ಅದೇ ನಿಮ್ಮ ಒಂದು ರಿಸೀವಿಂಗ್ ಸೆಷನ್ಸಲ್ಲಿ ವಿ ಆರ್ ಯೂಸಿಂಗ್ ಎಸ್ಕಾನ್, ದಟ್ ಈಸ್ ಸೀರಿಯಲ್ ಕಂಟ್ರೋಲ್ ರಿಜಿಸ್ಟರ್ಸ್ನ ಯೂಸ್ ಮಾಡ್ಕೋತೀವಿ. ಓಕೆನಾ. Next question. The network usually owned by licensed or government agencies are. ಸೊ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ನೆಟ್ವರ್ಕನ್ನು ಲೈಸೆನ್ಸ್ಡ್ ಆರ್ ಗೌರ್ಮೆಂಟ್ ಏಜೆನ್ಸೀಸ್ ಅಂಡರಲ್ಲಿ ಇರುತ್ತೆ ಅಂತ ಕೇಳಿದರೆ ಇಟ್ ಈಸ್ ಬ್ಯಾನ್. ಓಕೆ, ವೈಡ್ ಏರಿಯಾ ನೆಟ್ವರ್ಕ್ಸ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಸ್ಟೋರ್ ಆ್ಯಂಡ್ ಫಾರ್ವರ್ಡ್ ಸಿಸ್ಟಮ್. ಸೊ ಇಲ್ಲಿ ಕೊಟ್ಟಿರುವಂಥ ಆಪ್ಷನ್ಸಲ್ಲಿ ಯಾವ ಆಪ್ಷನ್ಸು ಸ್ಟೋರ್ಡ್ ಆರ್ ಫಾರ್ವರ್ಡ್ ಸಿಸ್ಟಮ್ಸ್ ಅಂತ ಕರಿಬೋದು ಅಂತ ಕೇಳಿದರೆ ಸೊ ದಟ್ ಈಸ್ ಮೆಸೇಜ್ ಸ್ವಿಚಿಂಗ್. ಓಕೆ, ನೆಕ್ಸ್ಟ್ ಕ್ವಶನ್. The connectionless protocols are preferred for dash type of transmission. ಸೊ ನಿಮ್ಮ ಒಂದು connectionless protocolsನ ಯಾವ ಟೈಪ್ ಆಫ್ ಟ್ರಾನ್ಸ್ಮಿಷನ್ಸ್ ಅಂತ ಕರಿತೀವಿ ಅಂತ ಕೇಳಿದರೆ ಇಟ್ ಪ್ರಿಫರಬಲಿ ವಿ ಕಾಲ್ ಇಟ್ as both voice and video type of transmission. Okay. Next question. Dash layer is responsible for to hot delivery of packets between two systems on the same link. ಸೊ ಯಾವ ಲೇಯರು ರೆಸ್ಪಾನ್ಸಿಬಿಲಿಟಿ ಆಗಿರುತ್ತೆ ಹಾಟ್ ಆಫ್ ಡೆಲಿವರಿಂಗ್ ಆಫ್ ಪ್ಯಾಕೆಟ್ಸ್ ಬಿಟ್ವೀನ್ ಟೂ ಸಿಸ್ಟಮ್ಸ್ ಅಂತ ಕೇಳಿದರೆ ಇಟ್ ಈಸ್ ಡೇಟಾ ಲಿಂಕ್ ಲೇಯರ್. ಓಕೆ, ನೆಕ್ಸ್ಟ್ ಕ್ವಶನ್. ಡ್ಯಾಶ್ ಕನೆಕ್ಟ್ಸ್ ಟೂ ನೆಟ್ವರ್ಕ್ಸ್ ದಟ್ ಯೂಸಸ್ ಡಿಫ್ರೆಂಟ್ ಪ್ರೋಟೋಕಾಲ್ ಫ್ಯಾಮಿಲೀಸ್. ಸೊ ಎರಡು ಡಿಫ್ರೆಂಟ್ ನೆಟ್ವರ್ಕ್ನ ಕಮ್ಯುನಿಕೇಷನ್ ಮಾಡೋದಕ್ಕೆ ಯಾವುದನ್ನು ಯೂಸ್ ಮಾಡ್ತೀವಿ ಅಂತ ಕೇಳಿರೋದು. ಸೊ ವಿ ಆರ್ ಯೂಸಿಂಗ್ ಗೇಟ್ ವೇಸ್. ಓಕೆ, ಸೊ ಈಗಿನ ಸೆಷನ್ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಸೆಷನ್ಸಲ್ಲಿ ನೆಕ್ಸ್ಟ್ ಕ್ವಶನ್ ಪೇಪರ್ ಜೊತೆ ಮೀಟ್ ಆಗ್ತೀನಿ. ಓಕೆನಾ. ಅಂಟಿಲ್ ದೆನ್ ಥ್ಯಾಂಕ್ ಯು.